ಇವತ್ತಿನ ಈ ವಿಡಿಯೋದಲ್ಲಿ ಗಣಿತದ ಮೂಲ ಕ್ರಿಯೆಗಳಲ್ಲಿ ಒಂದಾದ ಗುಣಾಕಾರದ ಸುಲಭ ವಿಧಾನಗಳನ್ನು ಮತ್ತು ವೇಗದ ವಿಧಾನಗಳನ್ನು ಈ ಮೂಲಕ ನೋಡೋಣ. ಹೀಗೆ ನಿಮ್ಮ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂಗೆ ಅದನ್ನು ಫಾಸ್ಟಾಗಿ ಹೇಳ್ತೀನಿ ಒಂದಿಷ್ಟು ನೋಡ್ರಿ. ಬಿಡಿ ಸ್ಥಾನದಲ್ಲಿ 5, 10ರ ಸ್ಥಾನದಲ್ಲಿ ಒಂದೇ ಇರುವಂಥ ಅಂಕಿಗಳು ನೋಡ್ರಿ. ಫಾಸ್ಟಾಗಿ ಯಾವ ರೀತಿ ಬಿಡಿಸ್ಬೇಕು ಗುಣಾಕಾರದಲ್ಲಿ. ಬಿಡಿ ಸ್ಥಾನದಲ್ಲಿ 5 ಇರಬೇಕು ಮತ್ತು 10ರ ಸ್ಥಾನದಲ್ಲಿ ಬೇರೆ ಅಂಕಿಗಳು ಇರಲಿ, ಸೇಮ್ ಅಂಕಿಗಳು ನೋಡ್ರಿ. ಮತ್ತೊಮ್ಮೆ ಬಿಡಿ ಸ್ಥಾನದಲ್ಲಿರುವಂಥ ಅಂಕಿಗಳು 5 ಇದ್ದಾಗ ಮೊದಲಿಗೆ 25 ಬರ್ಕೋಬೇಕ್ರಿ. ನೆಕ್ಸ್ಟ್ 7ರ ಮುಂದಿನ ಸಂಖ್ಯೆ ಯಾವುದ್ರಿ? 8. 7 8 56 ಇಷ್ಟು ಬರೆದ್ರೆ ಇದ್ರ ಗುಣಾಕಾರ ಆಯಿತು. ಇನ್ನೊಂದಿಷ್ಟು ಉದಾಹರಣೆಗಳನ್ನ ತಗೋಣ. 95 ಗುಣಾಕಾರ 95. ಏನು ಮಾಡೋಂಗಿಲ್ಲ, 25 ಫಸ್ಟಿಗೆ ಬರ್ರಿ. 9ರ ಮುಂದಿನ ಸಂಖ್ಯೆ 10, 10 9 90. ಈ ರೀತಿ ವೇಗವಾಗಿ ಮಾಡ್ಬೋದು. 5 ಇರಬೇಕಂತಿಲ್ಲ. ಬಿಡಿ ಸ್ಥಾನದ ಅಂಕಿಗಳು 10 ಆಗುವಂಗಿದ್ರೆ ನೋಡ್ರಿ, 64 66. 6 4 10 ಐತ್ರಿ, ಈಗೂ ಮಾಡ್ಬೋದು. 6 4 24. 6 ಮುಂದಿನ ಸಂಖ್ಯೆ 7, 6 7 42. ಇದನ್ನು ವೇಗವಾಗಿ ಗುಣಾಕಾರ ಮಾಡಬಹುದು. ಗುಣಾಕಾರ ಮಾಡಿದಾಗ ಇದೇ ಉತ್ತರ ಬರ್ತದೆ. ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ತಗೋಣ. 73 ಇಲ್ಲೇ 77 ನೋಡ್ರಿ. 7 3 10 ಆಯಿತು. ಇನ್ನೊಂದಿಷ್ಟು ನೋಡೋಣ್ರಿ. 82 ತಗೋಣ. ಇಲ್ಲಿ 88 ನೋಡ್ರಿ. ಇನ್ನೊಂದಿಷ್ಟು ತೊಗೊಂಡ್ರಿ. 93 97 ನೋಡ್ರಿ. ಇನ್ನೊಂದಿಷ್ಟು ಬರ್ಕೊಂಡ್ಬಿಡ್ತೀನಿ, ಆಮೇಲೆ ನೋಡೋಣ ಅಂತ. ನೋಡ್ರಿ, 7 3 21. 7 ಮುಂದಿನ ಸಂಖ್ಯೆ, 7ರ ಮುಂದಿನ ಸಂಖ್ಯೆ 8. 7 8 56. ಇದನ್ನು ಮಾಡ್ಬೋದು. 8 2 16. 8ರ ಮುಂದಿನ ಸಂಖ್ಯೆ 9. 8 9 72. 7 3 21. 9ರ ಮುಂದಿನ ಸಂಖ್ಯೆ 10. 9 10 90. 7 3 21. 10ರ ಮುಂದಿನ ಸಂಖ್ಯೆ 11. 11 10 110. ಈ ರೀತಿ ನಾವು ವೇಗವಾಗಿ ಈ ರೀತಿ ಗುಣಾಕಾರ ಮಾಡ್ಬೋದು. ಇಲ್ಲೇ ಬಿಡಿ ಸ್ಥಾನವನ್ನು ಸೇರಿಸಿದಾಗ 10 ಆಗುವಂಗೆ ಇರಬೇಕು. ಇದು ನಿಯಮ, ನೆನ್ಪಿಟ್ಕೊಡ್ರಿ. ಹಿಂಗಿದ್ದಾಗ 10ರ ಸ್ಥಾನದ ಮುಂದಿನ ಸಂಖ್ಯೆಯನ್ನು, ಕ್ರಮಾನುಗತ ಮುಂದಿನ ಸಂಖ್ಯೆಯನ್ನು ತಗೊಂಡು ಅದಕ್ಕೆ ಗುಣಾಕಾರ ಮಾಡಿದರೆ ನಿಮಗೆ ಉತ್ತರ ಸಿಗ್ತೈತಿ. 61 ಈಗ 69 ಐತಿ. ಇಲ್ಲೊಂದು ಈ ನಿಯಮ ಇದಕ್ಕೆ ಅಪ್ಲೈ ಆಗೋದಿಲ್ಲ ಅಂದರೂ ಇಲ್ಲೊಂದು ಸ್ವಲ್ಪ ಬದಲಾವಣೆ ನೆನ್ಪಿಟ್ಕೋಬೇಕು. 9 1 9 ಐತಿ. ಇದು 9 ಬರೀ ಬದಲಿ 2 ಸ್ಥಾನಕ್ಕೆ ಕನ್ವರ್ಟ್ ಮಾಡಿಕೊಂಡು 0 9 ಬರಿಬೇಕು. 6 ಮುಂದಿನ ಸಂಖ್ಯೆ 6 7 ಈ ರೀತಿ. 9 1 ಇದ್ದಾಗ ಮಾತ್ರ 9 1 10 ಆಕೈತಿ, ಆದರೆ 0 ಬರೀದನ್ನು ನೆನ್ಪಿಟ್ಕೋಬೇಕು. ಈ ನಿಯಮ 9ಗಳಿದ್ದಾಗ ನೋಡ್ರಿ, ಗುಣಾಕಾರ ಹಿಂಗೆ 9 9 ಇದ್ದಾಗ ಇಲ್ಲಿ ಒಂದು ಸಂಖ್ಯೆ ಬರಿತೀನಿ. ಈಗ ಸಿಂಪಲ್ ತೊಗೊಂಡು ಫಸ್ಟಿಗೆ ನಿಮ್ಗೆ ಗೊತ್ತಾಗೋ ಸಲುವಾಗಿ ಇಲ್ಲಿ 2 ಅಂಕಿ ತೊಗೊಂಡು 83 ತೊಗೊಂಡು ಇಲ್ಲಿ 7ರಾಗ 1 ಕಳಿಬೇಕು. ಕಳೆದ್ರೆ ಎಷ್ಟು ಬಂತು ರೀ? 6. 6 ಇದ್ರೊಳಗೆ ಕಳಿಬೇಕು. 9ರಾಗ 6 6 ಇಲ್ಲೇ ಕಳಿಬೇಕು. 3 ಅಂದ್ರೆ 63 ಆನ್ಸರ್. ತಿಳಿತ್ರಿ? 9 ಇದ್ದಾಗ ಗುಣಾಕಾರ 9ಗಳಿದ್ದಾಗ 9 1 ಇರಲಿ 10 ಎಷ್ಟು ಬೇಕಾ ಅಷ್ಟು ಇರಲಿ, ಇದರೊಳಗೆ ಇನ್ನೊಂದು ಸಂಖ್ಯೆಯಲ್ಲಿ 1 ಕಳಿಬೇಕು. ಬಂದು ಉತ್ತರ ಅದರೊಳಗೆ ಕಳಿಬೇಕು. ನೋಡಿರಿ, ಇಲ್ಲೇ ಹಾಗಾದ್ರೆ ಇದೇ ನಿಯಮ ಇಲ್ಲಿ ಅಪ್ಲೈ ಮಾಡಿರಿ. 1 ಕಳೀರಿ, ಇಲ್ಲಿ
ತೆಳಗೆ ಬರೆದು ಬಿಡ್ತೀನಿ ನೋಡ್ರಿ. 1 ಕೆಳದಾಗ ಏನಾಯ್ತು ರೀ 82 ಬಂತು ರೀ. 82 ಇದ್ರಾಗ ಕಳೆದು ಬಿಡ್ರಿ. ಇಲ್ಲಿ ಆನ್ಸರ್ ನಿಮಗೆ ಸಿಕ್ಬಿಡ್ತೈತೆ. ಇಲ್ಲಿ ಬರೀ ಬದಲು ಇಲ್ಲಿ ಬರಿತೀನಿ. ಇಲ್ಲಿ 7 1 ಇದರ ಉತ್ತರ 8219 ನೋಡ್ರಿ. 83ಕ್ಕೆ 99ರಿಂದ ಫಾಸ್ಟಾಗಿ ನಾವು ಗುಣಾಕಾರ ಮಾಡ್ಬೋದು. ಈಗ 3 ಸಂಖ್ಯೆ ತಗೋಣ. ಈ ಕಡೆ ಎಷ್ಟು ಸಂಖ್ಯೆ ಆದರೂ ಇರ್ಬೋದು. ಸಿಂಪಲ್ ನಿಮಗೆ 2 ಅಂಕಿ ತಗೋಣ. ಇದ್ರೊಳಗೆ 1 ಮೈನಸ್ ಮಾಡಿರಿ. 66. ಈ 66 ಇದರೊಳಗೆ ಮೈನಸ್ ಮಾಡಿರಿ. 3 3 9 ಇದು ಆನ್ಸರ್. ಇದರ ಉತ್ತರ ಇದಾಗಿರ್ತದೆ. 9ಗಳಿದ್ದಾಗ ಫಾಸ್ಟಾಗಿ ನಾವು ಗುಣಾಕಾರ ಈಸಿಯಾಗಿ ಮಾಡ್ಬೋದು. ಇಲ್ಲಿ ನೋಡ್ರಿ ಮತ್ತೊಂದಿಷ್ಟು ಇಲ್ಲಿ 1ಗಳಿದ್ದ ನಡು 0ಗಳು ನೋಡ್ರಿ 0 0 1 ಇಂಟು ಒಂದು 73 ತಗೋಣ. ಈಗ ಇದರ ಗುಣಾಕಾರ 73 2 ಸಾರಿ ಬರೀದು. ಇಲ್ಲಿ ಒಂದೈತಿ ಇಲ್ಲಿ ಒಂದೈತಿ, ಅದ್ರ ಬದಲಾಗಿ 73 2 ಸಾರಿ ಸ್ವಲ್ಪ ಜಾಗ ಬಿಟ್ಕೊಂಡು ಬರ್ರಿ. 1 0 ಕ್ಯಾನ್ಸಲ್ ಮಾಡಿ 1 0 ಬರ್ರಿ. ಎಷ್ಟು ನಡು ಎಷ್ಟು 1 1 ಕೊನೆಗೈತಿ, ನಡು ಎಷ್ಟು 0ಗಳು ಇರ್ತಾವೆ ಅದರ 1 0 ಕ್ಯಾನ್ಸಲ್ ಮಾಡಿ ಅಷ್ಟು 0ಗಳನ್ನು ಬರೀಬೇಕು. ಇದು ಇನ್ನೊಂದು ಟ್ರಿಕ್ಸ್, ಇನ್ನೊಂದು ಲೆಕ್ಕ ನೋಡೋಣ ಇದ್ರ ಮೆಥಡ್ನಲ್ಲಿ. ಇದೇ ಆಧಾರ ಮ್ಯಾಗ ನೋಡ್ರಿ. ಇಲ್ಲಿ 1 ಐತೆ ಇಂಟು 98 ಐತೆ ಅಂತ ಇಟ್ಕೊಳ್ಳಿ. 98 98 1 0 ಕ್ಯಾನ್ಸಲ್ ಮಾಡಿರಿ, 2 0 ಬರ್ರಿ, 98 ಮುಗೀತು.